ಈಗ ಮನ್ಯಾಗ ಅತ್ತಿ ಇರ್ತಾಳೆ, ಅತ್ತಿಗೆ ಏನು ಅಪೇಕ್ಷೆ ಅಂದ್ರೆ ನಮ್ಮ ಸೊಸಿ ಮಗನ ಲಗ್ನ ಮಾಡಿದ್ನಿ ಅಂದ್ರೆ ಸೊಸಿ ಬಿಸಿ 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 ರೊಟ್ಟಿ ಮಾಡಿ ಕೊಡಬೇಕು, ನಾ ಕಮ್ಮುಗುಣಬೇಕು. ಯಾ ಅತ್ತಿಗಳಿಗೆ ಇರುವುದಿಲ್ಲ ಹೇಳಿದ್ದು? ಎಲ್ಲರಿಗೆ ಅಪೇಕ್ಷೆ ಇರ್ತೈತಿಲ್ಲ. ನನ್ನ ಮಗನ ಲಗ್ನ ಆತಂದ್ರೆ ಸೊಸಿ ಬಿಸಿ ಬಿಸಿ ರೊಟ್ಟಿ ಮಾಡಿ ಕೊಡಬೇಕು, ಆರಾಮಿರ್ಬೇಕಂತ. ಲಗ್ನ ಆತು, ಬಂದ್ಲು ಸೊಸಿ ಬಂದು ಕೂಡ್ಲಿಕ್ಕೆ ರೊಟ್ಟಿ ಬರುತ್ತಾನ, ಹೋಳಿಗೆ ಬರ್ತೈತಿ, ಇಡ್ಲಿನೂ ಬರ್ತೈತಿ, ದೋಸೆನೂ ಬರ್ತೈತಿ, ರೊಟ್ಟಿ ಬರ್ತೈತಿ, ಹೋಳಿಗೆ ಬರ್ತೈತಿ, ಇಡ್ಲಿ ಬರ್ತೈತಿ, ದೋಸೆ ಬರ್ತೈತಿ. ಹೋಟೆಲ್ದಾಗ ಆರ್ಡರ್ ಕೊಟ್ರೆ ಎಲ್ಲ ಬರ್ತೈತಿ ಅಂದ್ಲಕ್ಕೆ. ಇದಕ್ಕೆ ಮಾಡಾಕ ಬರೋದಿಲ್ಲ. ಅಕ್ಕಿದೇನು ಇಚ್ಛಾ? ಬಿಸಿ ರೊಟ್ಟಿ. ಇದು ಬಿಸಿ ಬಿಸಿ ರೊಟ್ಟಿ. ಇದು ಎಲ್ಲಿ ಯಾರ ಅಪೇಕ್ಷೆಗಳು ಈಡೇರ್ತಾವ ಹೇಳಿ? ಒಬ್ಬ ಹೆಣ್ಮಗಳು ಭಿಕ್ಷಕ್ ಬಂದು ಸೊಸಿ ಬಂದು ಹೇಳ್ದಂತ ಮನೆ ಮುಂದೆ ಭಿಕ್ಷಾ ಕೇಳಕತ್ತಿದ್ಲು. ಭಿಕ್ಷಾ ಕೇಳದ್ಲು, ಸೊಸಿ ಬಂದು ಹೇಳಿದ್ಲಕ್ಕಿ ಏನೂ ಇಲ್ಲ ನಮ್ಮ ಮನ್ಯಾಗ ಹೋಗಂತ. ಹೊಂಟ್ಲಕ್ಕಿ ಹೋಗೋದ್ರಾಗ ಅತ್ತಿ ಎದುರಿಗೆ ಬಂದು ಎಲ್ಲಿಗೆ ಹೋಗಿದ್ದೆ? ನಿಮ್ಮ ಮನೆ ಭಿಕ್ಷಕ್ಕೆ ಹೋಗಿದ್ದೆ, ಮತ್ತೇನತ್ ನಿಮ್ಮ ಸೊಸಿ ಇಲ್ಲ ಅಂತ ಹೇಳಿ ಕಳ್ಸ ಬಾಯಿಲ್ಲ. ಕರ್ಕೊಂಬಂದು ತಾನು ಹೊಸ್ತಲ ಮೇಲೆ ಕುರ್ಚಿ ಮೇಲೆ ಕುಂತು ಹೋಗಿ ಏನೂ ಇಲ್ಲ ನಮ್ಮ ಮನ್ಯಾಗ ಅಂತ ಕಳ್ಸಿದ್ಲಕ್ಕಿ. ಅವಾಗದು ಭಿಕ್ಷಿಗೆ ಆಶ್ಚರ್ಯ. ಅಲ್ಲ, ಮತ್ತೆ ನಿಮ್ಮ ಸೊಸಿನೂ ಇದನ್ನ ಹೇಳಿದ್ಲು, ಮತ್ತೆ ನೀವು ಇದನ್ನ ಹೇಳಕತ್ತೀರಲ್ಲ. ನೋಡು, ಗೃಹಲಕ್ಷ್ಮಿದ 2,000 ನನ್ನ ಅಕೌಂಟಿಗೆ ಬರ್ತೈತಿ, ನಾನು ಮನೆ ಯಜಮಾನಿ. ಆಕೇನು ಹೇಳಾಕಿ ಅಂತ? ಅಕ್ಕಿದೇನು ಹಕ್? ನಾ ಹೇಳಬೇಕಿದನ್ನ. ಏನು ಮಜಾ ಮಸ್ತ್ ಇರ್ತೈತಲ್ಲ. ಅಂದ್ರೆ ಎಲ್ಲವೂ ನಾವು ಅನ್ಕೊಂಡಂಗೆ ಆಗೋದಿಲ್ಲ ಅಂತ. ನಾವು ಅನ್ಕೊಂಡಂಗೆ ಏನೂ ನಡೀದಿಲ್ಲ ಅನ್ನೋದು ಗೊತ್ತಿರ್ಬೇಕಷ್ಟ. ಎಲ್ಲವೂ ಬಿಸಿ ಬಿಸಿ ಇರುವುದಿಲ್ಲ. ಒಮ್ಮೊಮ್ಮೆ ತಂಗುಳ್ದು ಬರ್ತಿರ್ತೈತಿ, ಸ್ವೀಕಾರ ಮಾಡ್ಬೇಕಾಗ್ತೈತಿ ಮನುಷ್ಯ. ಯಾರು ಅನ್ಕೊಂಡಂಗೆ ಜಗತ್ತಿನೊಳಗಾಗಿ ಒಂದು ಸ್ವಲ್ಪ ವಿಚಾರ ಮಾಡಿ ನೋಡಿ. ಅನ್ಕೊಂಡಂಗೆ ಆಗೋದಿಲ್ಲ ಅಂತ ಅನ್ಕೊಂಡದು ಬರಬಾರದು, ಆದ್ರೆ ತಿಳ್ಕೊಂಡಿರ್ಬೇಕು. ಅನ್ಕೊಂಡಿದ್ದೆಲ್ಲ ಆಗೋದಿಲ್ಲ ಅನ್ನೋದು ಗೊತ್ತಿರ್ಬೇಕಷ್ಟೆ. ಅದು ಗೊತ್ತಿದ್ದು ಅನ್ಕೋಬೇಕು. ಇದು ಮಜಾ ಇರೋದನ್ನ ಹೇಳುದು. ಯಾರಿಗೆ ಇಚ್ಛೆ ಇರಲಿಲ್ಲ ಶ್ರೀರಾಮಚಂದ್ರ ಅಯೋಧ್ಯೆಯ ಅರಸಾಗಬೇಕಂತ? ಯಾರಿಗೆ? ರಾಮನಿಗೆ ಇಚ್ಛೆ ಇತ್ತು. ಸೀತೆಗೆ ಎಷ್ಟು ಖುಷಿ, ನಮ್ಮ ಯಜಮಾನ ಪೀಠಾಧಿಪತಿ ಆಗ್ತಾನಂತ ತಿಳ್ಕೊಂಡು. ದಶರಥನ ಇಚ್ಛೆ ಇತ್ತು, ತಾಯಿಯ ಇಚ್ಛೆ ಇತ್ತು, ಅಯೋಧ್ಯಪುರದ ಜನರ ಇಚ್ಛೆ ಇತ್ತು. ಯಾರಿಗೆ ಇಚ್ಛೆ ಇರಲಿಲ್ಲ? ಎಲ್ಲರಿಗೆ ಇಚ್ಛೆ ಇತ್ತು. ಆಶ್ಚರ್ಯ ಏನಾತಂದ್ರೆ ರಾಮ ಆಳ್ಲಿಲ್ಲ, ಭರತ ಆಳ್ಲಿಲ್ಲ. ಕೊನೆಗೆ 12 ವರ್ಷ ಅಯೋಧ್ಯ 2 ಕಟ್ಟಿಗೆಯಿಂದ ಮಾಡಿದ ಕಟ್ಟಿಗೆಯ ಪಾದುಕೆ ರಾಜ್ಯ ಆಳತೆ ಹೊರತು ಯಾರೂ ಆಳಲಿಲ್ಲ. ಯಾರು ಅನ್ಕೊಂಡಂಗೆ ಏನು ನಡೀತದೆ ಹೇಳಿ? ಈಗೊಂದು ಗಿಡ ಐತಿ, ನಮಗೆ ಯಾಕೆ ಇಷ್ಟು ಟೆನ್ಷನ್ ಅಂದ್ರೆ ನಾ ಅನ್ಕೊಂಡಂಗ ನಡಿಬೇಕೆಲ್ಲ. ಸುಮ್ಮನೆ ವಿಚಾರ ಮಾಡ್ರಿ, ಸ್ವಲ್ಪ ವಿಚಾರ ಮಾಡ್ರಿ. ಈಗೊಂದು ಗಿಡ ಐತಿ, ಒಂದು ಗಿಡದೊಳಗೊಂದು ಎಲೆ ಐತಿ. ಗಿಡದೊಳಗಿರುವಂಥ ಎಲೆ ನಾ ಹೇಳ್ದಂಗ ಗಿಡ ಕೇಳ್ಬೇಕಂದ್ರೆ ನಡೀತೈತೇನು? ಗಿಡದೊಳಗಿರುವ ಎಲೆ ನಾ ಅಳಗಾಡದಾಗ ಗಿಡ ಅಳಗಾಡ್ಬೇಕು. ನಾ ಸುಮ್ಮನೆ ಇದ್ದಾಗ ಗಿಡ ಸುಮ್ಮನೆ ಇರಬೇಕಂದ್ರೆ ಸಾಧ್ಯ ಐತೇನು? ಸಾಧ್ಯ ಇಲ್ಲ. ಇದು ಜಗತ್ತೈತೆಲ್ಲ, ಇದು ದೇವ ನಿರ್ಮಿಸಿದ ಒಂದು ವೃಕ್ಷ. ನಾನು ಈ ವೃಕ್ಷದ ಒಂದು ಎಲೆ ಅಷ್ಟೇ. ನಿಸರ್ಗ ಹೆಂಗೆ ಹೇಳ್ತೈತಿ ಹಂಗೆ ನಾ ಕೇಳಬೇಕು ಹೊರತು ನಾ ಹೇಳ್ದಂಗೆ ನಿಸರ್ಗದ ವೃಕ್ಷ ಕೇಳುವುದಿಲ್ಲೋ ಅನ್ನುವ ಸತ್ಯ ನಮಗೆ ಗೊತ್ತಾಗಬೇಕಷ್ಟೇ. ಈಗ ಮಳಿ ಬರ್ತೈತಿ. ಮಳಿ ಬಂದಾಗ ರೈತ ಏನಂತಾನಂದ್ರೆ ನನ್ನ ಹೊಲದ ಮೇಲೆ ಮಳಿ ಬರ್ಬೇಕಪ್ಪ. ರೈತರಂತಾರಿಲ್ಲ ನಮ್ಮ ಹೊಲಕ್ಕೆ ಮಳಿ ಬರ್ಬೇಕಂತ. ಈಗ ರೈತ ಮಳಿ ಬರ್ಬೇಕಂತಾನ. ಅದೇ ಬೀದಿ ವ್ಯಾಪಾರಿ ಏನಂತಾನ? ಒಟ್ಟ ಮಳಿ ಬರಬಾರ್ದು ನೋಡ್ರಿ ಅಂತ. ಮಳಿ ಯಾರ ಮಾತು ಕೇಳ್ಬೇಕದು? ಏನು ರೈತನ ಮಾತು ಕೇಳಬೇಕು, ಏನು ವ್ಯಾಪಾರಿ ಮಾತು ಕೇಳಬೇಕು? ಹಿಂಗೆ ಜಗತ್ತಿನ ಜನರು, ಇವು ಸುಮ್ಮನೆ ಉದಾಹರಣೆ ಹೇಳಿದ್ದು, ಜಗತ್ತಿನ ಕೋಟಿ ಕೋಟಿ ಜನರ ಇಚ್ಛೆಯಂತೆ ಜಗತ್ತು ನಡೆಯಕ್ಕೆ ಸಾಧ್ಯ ಐತೆ. ಈಗೊಂದು ಬಸ್ ಇರ್ತೈತಿ, ಬಸ್ಸಿಗೆ ಒಂದು 10 ಪ್ಯಾಸೆಂಜರ್ಸ್ ಎಲ್ಲ ಡ್ರೈವರ್ಗಳಾದ್ರೆ ಬಸ್ ಎಲ್ಲಿ ಹೋಗುತ್ತೆ ಹೇಳ್ರಿ? ಒಂದು ಬಸ್ ನಡಿಬೇಕಾದ್ರೆ ಒಬ್ಬನ ಡ್ರೈವರ್ ಇರಬೇಕು. ಡ್ರೈವರ್ ಕರ್ಕೊಂಡು ಹೋದಲ್ಲಿ ಕುಂತ ಪ್ಯಾಸೆಂಜರ್ ಸುಮ್ಮನೆ ಹೋಗುತ್ತಿರ್ಬೇಕಷ್ಟೇ. ಹಂಗೆ ಈ ಜಗತ್ತು ಅನ್ನೋದೈತೆಲ್ಲ ಇದು ಒಂದು ಬಸ್ಸ. ಇದಕ್ಕೆ ಡ್ರೈವರ್ ಅದನ್ನೆಲ್ಲ, ದೇವರು ಡ್ರೈವರ. ವಿ ಆರ್ ಜಸ್ಟ್ ಪ್ಯಾಸೆಂಜರ್ಸ್. ಅವ ಕರ್ಕೊಂಡು ಹೋದಲ್ಲಿ ಹೋಗುತ್ತಿರ್ಬೇಕಷ್ಟೇ. ವಿ ಆರ್ ಪ್ಯಾಸೆಂಜರ್ಸ್. ಏನು ಬಂದೈತಿ ಅದನ್ನು ಒಪ್ಪಿಕೊಳ್ಳೋದು ಕಲ್ತಿ ದುಃಖ ಇಲ್ಲ. ಅದು ಸೆಲೆಬ್ರೇಷನ್. ದೆನ್ ಲೈಫ್ ಇಟ್ ಬಿಕಮ್ ಸೆಲೆಬ್ರೇಷನ್. ಬಂದಿದ್ದನ್ನು ಮೊದಲು ಒಪ್ಪಿಕೊಳ್ಳೋದು ಕಲಿಯಪ್ಪ ಮನುಷ್ಯನೇ. ಅದಕ್ಕೊಬ್ಬ ಕವಿ ಎಷ್ಟು ಚಲೋ ಮಾತಂತ,
ಜಗತ್ತಿನಲ್ಲಿ ಸಂತೋಷ ಪಡಬೇಕಾದ್ರೆ ಏನು ಮಾಡಬೇಕು? ಸಂತೋಷದ ದಾರಿ ಯಾವುದು? ಬರದಿಹುದರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು. ಬರದಿಹುದರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು. ಗುರಿತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ. ಬಾರೆನೆಂಬುದು ಬಿಡು ಇರುವ ಭಾಗ್ಯವನೆನೆದು, ಬಾರೆನೆಂಬುದು ಬಿಡು ಹರುಷಕ್ಕಿದು ದಾರಿ ಮಂಕುತಿಮ್ಮ. ಬರದಿಹುದರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು. ಏನು ಮಸ್ತ್ ಅವರು ಸಂತೋಷದ ದಾರಿಗಳನ್ನು ಮನುಷ್ಯನಿಗೆ ಕಲಿಸಿಕೊಡ್ತಾರ. ಬರದಿಹುದರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು. ಏನು ನೀ ಕಾರ್ ತಗೋಬೇಕಂತ ಮಂದೆಲ್ಲ ಕಾರ್ ಗಾಡಿಯಾಗ ಅಡ್ಡಾಡ್ತಾರಲ್ಲಪ್ಪ, ಮಂದಿದ ಕಾರ್ ಐತಿ, ನನಗೆ ಕಾರ್ ಇಲ್ಲ ಅಂತ ಚಿಂತೆ ಮಾಡಬೇಡ. ಕಾರ್ ಇಲ್ಲದಿದ್ರೇನಾತು, ದೇವ್ರ ಕಾಲು ಕೊಟ್ಟಾನಂತ ಸಂತೋಷ ಪಡುವ. ಮೊದಲ ಕಾಲ ಇದ್ದಿದ್ದಿಲ್ಲ ಅಂದ್ರೆ ತಗೊಂಡೆ ಏನು ಮಾಡುತ್ತೆ? ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ. ಏನು ಪ್ರವಚನಕ್ಕೆ ಬರ್ತಿದ್ರಿ, ಒಂದಿಷ್ಟು ತಿಪ್ಪಿನೂ ಕಾಣ್ತಾವ, ಒಂದಿಷ್ಟು ಹೂವನೂ ಕಾಣ್ತಾವ. ಈ ಊರಿಗೆ ಬಂದಾಗ ಒಂದಿಷ್ಟು ತಿಪ್ಪಿ ಕಾಣಬಹುದು, ಒಂದಿಷ್ಟು ಹೂವು ಕಾಣಬಹುದು. ಮುಂದಿನ ಊರಿಗೆ ಹೋದಾಗ ಈ ಊರು ತಿಪ್ಪಿ ಪ್ರಚಾರ ಮಾಡಬಾರ್ದು, ಈ ಊರಿನ ಹೂವು ಪ್ರಚಾರ ಮಾಡಬೇಕು. ಇದು ಜೀವನ. ಇರುವ ಭಾಗ್ಯವನೆನೆದು ಬಾರೆನೆಂಬುದು ಬಿಡು. ಏನು ದೇವರು ಕೊಟ್ಟಾನ ಅದನ್ನೊಂದು ಸ್ವಲ್ಪ ಉಂಡು ಸಂತೋಷ ಪಡು. ಇದು ಹರುಷಕ್ಕೆ ದಾರಿ ಮಂಕುತಿಮ್ಮ. ಇದಕ್ಕೇನು ಬೇಕಪ್ಪ ಹೇಳು? ಇದು ಸಂತೋಷದ ಸೂತ್ರ. ಬರದಿಹುದರ ಎಣಿಕೆಯಲ್ಲಿ ಬಂದಿಹುದ ಮರೆಯದಿರು. ಏನು ಕೊಟ್ಟಾನ? ಈಗ ನೋಡು, ಮಗ ಇರ್ತಾನ, ಮಗ ಪಾಪ ದುಡ್ದು ಅಪ್ಪನ ಕೈಯಾಗಿ 25,000 ರೂಪಾಯಿ ತಂದು ಕೊಡ್ತಿರ್ತೈತದ. ಆದರೂ ಅಪ್ಪ ಏನಂತಿರ್ತಾನಂದ್ರೆ ಮಗನಿಗೆ, ನಾನು ನಿನಗೆ ಇಂಜಿನಿಯರ್ ಮಾಡ್ಬೇಕಂತ ಮಾಡಿದ್ದೆ, ಡಾಕ್ಟರ್ ಮಾಡ್ಬೇಕಂತ ಮಾಡಿದ್ದೆ, ದೊಡ್ಡ ಬಿಸ್ನೆಸ್ ಮೆನ್ ಮಾಡ್ಬೇಕಂತ ಸುಮ್ಮನೆ ಇರೋದು ಕಿಟಿ ಹಚ್ಚಿ ಬಿಟ್ಟಿರ್ತೈತೆ. ಅದು ಯು ಆರ್ ಯೂಸ್ಲೆಸ್, ಯು ಆರ್ ಹೋಪ್ಲೆಸ್. ಮಕ್ಕಳು ಯೂಸ್ಲೆಸ್ ಅಲ್ಲ, ದೇ ಆರ್ ಯೂಸ್ಡ್ ಲೆಸ್. ಮಕ್ಕಳು ಹೋಪ್ಲೆಸ್ ಅಲ್ಲ, ದೇ ಆರ್ ಹೋಪ್ಡ್ ಲೆಸ್. ಅಲ್ಲ, ನಿನ್ನ ಮಗ ತಿಂಗಳಿಗೆ 25,000 ರೂಪಾಯಿ ತಂದು ಕೊಡ್ತಾನ, ಅವನಿಗೆ ಕಿಟಿ ಮಾಡಬೇಡ. ಮಗ್ಗಲ ಮನ್ಯಾಗ ನೋಡು, ದಿವಸ ಕುಡಿದು ಬಂದು ಒದರಾಡೋ ಮಗನ್ ನೋಡಿದ್ರೆ ನಿನ್ನ ಮಗ 25,000 ರೂಪಾಯಿ ತಂದು ಕೊಡಕತ್ತಾನಲ್ಲ, ಬಂದಿಹುದ ಮರೆಯದಿರು. ಏನು ಮಾಡಕತ್ತಾನ ಮರಿಬೇಡ. ಮೊದಲ ಏನು ನಮ್ಮ ಮಗ ಅಮೇರಿಕದಾಗ ಅದಾನ, ನಾವು ಬಹಳ ಶ್ರೀಮಂತರಿ, ಅವರು ಸುಖಿಗಳಂತಲ್ಲ. ಬರೇ ಮಕ್ಕಳು ಅಮೇರಿಕದಾಗ ಯುರೋಪದೊಳಗಿರೋರು ಅಷ್ಟೇ ಸುಖಿಗಳಂತಲ್ಲ. ರಾತ್ರಿ ನನ್ನ ಮಗ ದುಡ್ಕೊಂಡು ಬಂದು ಯಾರ ತಂದೆ ಜೊತೆಗೆ ರಾತ್ರಿ ಊಟ ಮಗ ಮಾಡ್ತಾನ, ಆ ತಂದೆ ಶ್ರೀಮಂತ ಅಷ್ಟ. ಇದು ರಾತ್ರಿ 12ಕ್ಕೆ ಬರ್ತಿತ್ತಂದ್ರೆ ಏನು ಮಾಡೋದು ಹೇಳ್ರಿ? ಏನೈತಿ ಅದನ್ನು ಒಪ್ಕೊ ಮೊದಲ. ಬಂದಿಹುದ ಮರೆಯದಿರು. ಈಗ ನಮಗೆ ತಾಯಂದ್ರೆ ಇರ್ತಾರ, 3 ಹೆಣ್ಣ ಆಗ್ಯಾವ್ರಿ ನಮಗನ. ಏನು ಹೆಣ್ಣು ಆಗಬಾರ್ದ? ಹೆಣ್ಣು ಹುಟ್ಟಬಾರ್ದಂದ್ರೆ ಏನು? ಎಷ್ಟೋ ಮಂದಿಗೆ ಮಕ್ಕಳಾಗಿಲ್ಲ, ನಮಗೆ ಹೆಣ್ಣರ ಅದಾವಿಲ್ಲ. ಅಲ್ಲ, ಹೆಣ್ಣು ಹುಟ್ಟಿದ್ರೆ ಏನು ತಪ್ಪೈತಿ ಹೇಳಿ? ಹೆಣ್ಣೆಂದೇಕೆ ಹೀಗಳೆಯುವಿರಿ, ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹಡೆದ ತಾಯಿ ಅಂತ. ಮತ್ತೆ ಹೆಣ್ಣು ಬೇಡ ಅಂದ್ರೆ ನಮ್ಮವ್ವ ಹಡದಕ್ಕೆ ಹೆಣ್ಣಲ್ಲೇನೋ ಅಂತ. ಹೆಣ್ಣ ಬೇಡ ಅಂದ್ರೆ ಹೆಂಗ ನಡೀತಿತ್ತು? ಅದಕ್ಕೆ ಮಕ್ಕಳು ಬೇಕು, ಅದಾವಲ್ಲ ದೇವರು ಕೊಟ್ಟ. ನಾವು ಮಕ್ಕಳಂದ್ರೆ ಏನು ತಿಳ್ಕೊಬೇಕು? ಹೆಣ್ಣು ಗಂಡಂತಲ್ಲ. ಈಗ ಆಸ್ಟ್ರೇಲಿಯಾದಂಥ ದೇಶಗಳಲ್ಲಿ ಈ ಮೇಲ್ ಫಿಮೇಲ್ ಇದನ್ನ ತೆಗೆದು ಬಿಟ್ಟಾರಲ್ಲಿ, ಒಟ್ಟು ಮಕ್ಕಳಷ್ಟೇ. ನೋ ಬ್ಯಾರಿಯನ್ ಅಂತ ಕರೀತಾರೆ. ಅದು ಕೊಟ್ಟಲ್ಲೇನೂ ಇಲ್ಲ. ಅಂದ್ರೆ ಹೆಣ್ಣು ಗಂಡು ಅಲ್ಲ, ಮಕ್ಕಳು ಅಂದ್ರೆ ದೀಪ ಇದ್ದಂಗಷ್ಟೆ. ಮಕ್ಕಳು ಅಂದ್ರೆ ಅವು ಹೆಣ್ಣಿರ್ಲಿ ಗಂಡಿರ್ಲಿ ದೇವರು ಹಚ್ಚಿದ ದೀಪ. ದೀಪಕ್ಕಿದು ಹೆಣ್ಣು ದೀಪ ಗಂಡು ದೀಪ ಅಂತ ಯಾವಾಗಾರ ಅಂದಿವೇನು ನಾವು? ದೀಪಕ್ಕೆ ಹೆಣ್ಣು ದೀಪ ಗಂಡು ದೀಪ ಅಂತಿಲ್ಲ. ಮಕ್ಕಳು ಅಂದ್ರೆ ದೇವನ ಹಚ್ಚಿದ ದೀಪಗಳಂತ ತಿಳ್ಕೊಬೇಕಷ್ಟೆ. ಏನು ಕೊಟ್ಟಾನ ಅದರಾಗ ಸಂತೋಷ ಪಡು ಅಷ್ಟೆ. ಬರದಿಹುದರ ಎಣಿಕೆಯಲ್ಲಿ ಏನು ಬಂದಿಲ್ಲ ಅದ್ರ ಬಗ್ಗೆ ಬಹಳ ಚಿಂತೆ ಮಾಡಕ್ಕೆ ಹೋಗಬೇಡ.